ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಪಾವ್ ಭಾಜಿ ಮಾಡ್ತಾ ಇದ್ದೀನಿ. ಏನಾಗಿದೆ ನೋಡಿ, ನಮ್ಮಮ್ಮಂಗೆ ವಾರ ವಾರ ಕಿಟಿ ಪಾಟಿ ಗೈಸ್. ಪಾವ್ ವೆಂಟ್ ರಾಂಗ್. ಶಬಾಷ್. ಯಪ್ಪ ಏನಾಯ್ತು ಅಂತಾನೆ ನನಗೆ ಐಡಿಯಾನೇ ಸಿಗ್ತಿಲ್ಲ ನೋಡಿ. ಆಕ್ಟಿವೇಟ್ ಆಗಿದೆ, ಸೀದೋಗಿರೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಕುಕಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ಪೆಷಲಿ ಡೆಡಿಕೇಟೆಡ್ ಟು ಮೈ ಮಾಮ್ ಫ್ರೆಂಡ್, ನಮ್ಮ ಮಮ್ಮಿ ಫ್ರೆಂಡ್ಸ್ಗೆ, ನಮ್ಮ ಮಮ್ಮಿಗೂ ಸೇರಿನೇ. ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಮಮ್ಮಿ ಏನೋ ಕಿಟಿ ಪಾಟಿ. ಹೇಳಿ ಮಾಮ್, ನಿಮ್ಮ ಕಿಟಿ ಪಾಟಿ ಸ್ಟೋರಿ ಏನೇನು ಮಾಡ್ಕೋತಾವ್ರೆ? ನಿಮ್ಮ ಫ್ರೆಂಡ್ಸ್ ಎಲ್ಲ ಏನೇನು ಮಾಡ್ಕೊಂಡು ಬರ್ತಾರೆ? ಮಾಮೂಲಾಗಿ ಚಿಕನ್ ಪೆಪ್ಪರ್ ಫ್ರೈ ಮಾಡ್ಕೊಂಬರ್ತಾರೆ, ಚಿಕನ್ ಮಾಡ್ಕೊಂಬರ್ತಾರೆ, ಎಗ್ ಬುಜ್ಜಿ, ಎಗ್ ಕರಿ, ಆಮೇಲೆ ಚಪಾತಿ. ಅವರು ನಾವು ಕಿಟಿ ಪಟ್ಟಿ ಮನೆಗೆ ಹೋಗ್ತಿರಲ್ಲ, ಅವರು ಬಿರಿಯಾನಿ ಮಾಡ್ತಾರೆ, ಕಬಾಬು ಬಿರಿಯಾನಿ. ಸೊ ಎಲ್ಲ ಮೇನ್ ಡಿಶಸ್ಸು, ಸ್ಟಾರ್ಟರ್ಸ್ ಥರ ಅದೆಲ್ಲ ಮಾಡ್ತಿದ್ದಾರೆ. ಸ್ಟಾರ್ಟರ್ಸ್ ಥರ ಮಾಡ್ತಾರೆ. ಸೊ ಸ್ಟ್ರೀಟ್ ಸ್ಟೈಲ್ ಫುಡ್ ಯಾರು ಮಾಡ್ತಿಲ್ಲ, ಯಾರಿಲ್ಲ. ಅದು ಸೀಮಾ ಸೋನು ಅವ್ರು ಮಾಡ್ತಾರೆ. ನಮ್ಮ ಮಮ್ಮಿ ಬಂದ್ಬಿಟ್ಟು, ಸೋನು ನಾಳೆ ಫ್ರೀ ಇದ್ದರೆ ನನಗೆ ಏನಾದರೂ ಅಡುಗೆ ಮಾಡಿಕೊಡು, ನಮ್ಮ ಫ್ರೆಂಡ್ಸ್ ಗೆಟ್ ಟುಗೆದರ್ ಕಿಟಿ ಪಾರ್ಟಿ. ಗೈಸ್ ನಮ್ಮ ಅಮ್ಮಂಗೆ ವಾರ ವಾರ ಕಿಟಿ ಪಾರ್ಟಿ ಗೈಸ್, ವಾರ ವಾರ ಕಿಟಿ ಪಾರ್ಟಿ. ಹಲ್ಲು ಮಾಡ್ತಾರೆ, ತಿಂಗಳಿಗೆ ಒಂದ್ಸಲ ಮಾಡೋದು, ಯಾರು ವಾರ ವಾರ ಮಾಡಲ್ಲ. ಅಲ್ಲ, ವಾರ ಅದೇ ಹೇಳಿದ್ ಇವಾಗ ಒಂದೊಂದು ಗ್ರೂಪ್ ಒಂದೊಂದು ಕಿಟಿ ಪಾರ್ಟಿ. ಬೇರೆ ಗ್ರೂಪ್. ಒಂದು ಪಾರ್ಟಿಗೆ ಹೋಗಕ್ ಆಗ್ತಿಲ್ಲ ಗೈಸ್, ಒಂದು ಪಾರ್ಟಿಗೆ ಬರೀ ಕಾಲೇಜ್ಗೆ ಹೋಗೋ ಇಲ್ವಾ ಅದುವಾ ಅಷ್ಟೇ ಆಗ್ಬಿಟ್ಟೈತೆ. ಒಂದು ಪಾರ್ಟಿ ಮಾಡಕ್ ನೀವು ನಮ್ಮ ಏಜಿಗೆ ಬಂದಾಗ ನೀವು ಆ ಥರ ಫ್ರೆಂಡ್ಸ್ ಗೆಟ್ ಟುಗೆದರ್ ಎಲ್ಲ ಮೀಟ್ ಆಗ್ತೀರಾ. ಹಂಗಂದ್ರೆ ಇವಾಗ ಬಿಸಿ. ನೀವು ಕಿಟಿ ಪಾರ್ಟಿ ಮಾಡ್ಬೇಕಂದ್ರೆ ನಮ್ಮ ಮಮ್ಮಿ ಏಜ್ ಆಗ್ಬೇಕು, ಅಲ್ಲಿವರೆಗೂ ಮಾಡಕ್ಕಾಗಲ್ಲ. ಹಂಗಾದ್ರೆ ನಮ್ಮ ಮಮ್ಮಿಗೆ ಏಜ್ ಆಗಿದೆ ಅಂತ ಅವ್ರು ಒಪ್ಕೊತಿದ್ದಾರೆ. ಏಜ್ ಅಂದರೆ ಎಲ್ಲರಿಗೂ 40+ ಆದಮೇಲೆ ಅಷ್ಟೇ. ಹಂಗೆ ಅಂದರೆ ಯಾವಾಗ ಒಂದು ಕುತ್ಕೊಂಡು ಒಂದು ಕಷ್ಟ ಸುಖ ಥರ ಮಾತಾಡ್ಕೊಂಡು ಲೈಫ್ನ ಎಂಜಾಯ್ ಮಾಡ್ಕೊಂಡು ಅವನ ಫ್ರೆಂಡ್ಸ್ ಥರ ಎಂಜಾಯ್ ಮಾಡೋದು ಲೈಫ್ ಬರುತ್ತೆ, ಅದು ಒಂದು ಟೈಮು. ಓಕೆ ಗೈಸ್, ನಾನಿವತ್ತು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಪಾವ್ ಭಾಜಿ ಮಾಡ್ತಾ ಇದ್ದೀನಿ. ಪಾವ್ ಭಾಜಿ, ಪಾವ್ನ ನಾನು ಮನೇಲೇ ಮಾಡ್ತಾ ಇದ್ದೀನಿ. ಏನಿಲ್ಲ, ಈಸಿಯಾಗಿ ಮಾಡ್ಬೋದು ಗೈಸ್. ಬನ್ನಿ ತೋರಿಸ್ತೀನಿ ಹೆಂಗೆ ಅಂತ. ಮನೇಲೇ ಪಾವ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಫಸ್ಟ್ ನಾನು ಪಾವ್ ಮಾಡ್ತಾ ಇದ್ದೀನಿ. ಪಾವ್ಗೆ ಡೋ ಮಾಡಬೇಕು. ಸೊ ಡೋ ಮಾಡೋಕ್ಕೆ ಮುಂಚೆ ನಾನು ಈಸ್ಟ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಸೊ ನಾನು ಇದಕ್ಕೆ ವಾರ್ಮ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೋಲ್ಡ್ ವಾಟರ್ ಇರಲಿ ಹಾಟ್ ವಾಟರ್ ಇರಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಈಸ್ಟ್ ಆ್ಯಕ್ಟಿವೇಟ್ ಆಗಬೇಕಂದ್ರೆ ವಾರ್ಮ್ ವಾಟರ್ ನೋಡಿ, ಬೆಚ್ಚಗಿರ್ಬೇಕು, ಸ್ವಲ್ಪ ಬೆಚ್ಚಗಿರಬೇಕು. ಸೊ ವಾರ್ಮ್ ವಾಟರ್ ಹಾಕಿ ಒಂಚೂರು ಶುಗರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಈಸ್ಟ್ನ ಹಾಕಿ ಆ್ಯಕ್ಟಿವೇಟ್ ಮಾಡಬೇಕು. ಸೊ ಬನ್ನಿ ತೋರಿಸ್ತೀನಿ ಗೈಸ್. ನಾನು 200 ml ವಾಟರ್ ಹಾಕೋತಾ ಇದ್ದೀನಿ. ಎಲ್ಲಿಷ್ಟಿದೆ ನೋಡೋಣ. ಹಾಂ ಗೈಸ್, 150 ವಾರ್ಮ್ ವಾಟರ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟು. ಸೊ 150ಗೆ ನಾನು 1 ಸ್ಪೂನಷ್ಟು ಶುಗರ್ ಹಾಕೋತಾ ಇದ್ದೀನಿ. ಸೊ ಗೈಸ್, 150 ml ವಾಟರ್ಗೆ 1 ಸ್ಪೂನ್ ಶುಗರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ, ಶುಗರು ಮತ್ತು ವಾಟರು. ಸೊ ಇವಾಗ ನಾನು 1 ಸ್ಪೂನಷ್ಟು ಈಸ್ಟ್ ಹಾಕೋತಾ ಇದ್ದೀನಿ. ಈ ಈಸ್ಟ್ ಹಾಕಿದ್ರೆ ಪಾವ್ನ ನಿಮ್ಮದು ಆ್ಯಕ್ಟಿವೇಟ್ ಆಗಿ ಡಬಲ್ ಡೋ ಆಗುತ್ತೆ. ಸೊ ಅದರಿಂದ 1 ಸ್ಪೂನ್ ಹಾಕೋತಾ ಇದ್ದೀನಿ. ಅಷ್ಟೇ. ಇವಾಗ ಒಂದು 5 ಮಿನಿಟ್ಸ್ವರೆಗೂ ಬಿಟ್ಟರೆ ಆ್ಯಕ್ಟಿವೇಟ್ ಆಗುತ್ತೆ ಈಸ್ಟು. ಸೊ ಆಮೇಲೆ ಅಷ್ಟರಲ್ಲಿ ಮೀನ್ಮೇಲೆ ಡೋ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಬನ್ನಿ. ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಬೇಕು. ಸೊ ಫಸ್ಟು ಡೋ ಪ್ರಿಪೇರ್ ಆಗಿಬಿಟ್ರೆ ವೆಜಿಟೇಬಲ್ ಚಾಪ್ ಮಾಡ್ಕೋಬೋದು. ಸೊ ಫಸ್ಟ್ ಡೋ ಮಾಡಿಬಿಡೋಣ, ಆಮೇಲೆ ವೆಜಿಟೇಬಲ್. ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ. ಜಸ್ಟ್ 3 ಮಿನಿಟ್ಸ್ ಅಷ್ಟೇ, ವಿತಿನ್ 3 ಮಿನಿಟ್ಸಲ್ಲಿ ಆ್ಯಕ್ಟಿವೇಟ್ ಆಯಿತು. ಸೊ ಇನ್ನೂ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಲಿ. ಮೈದಾ ಹಾಕೋತಾ ಇದ್ದೀನಿ, ರಿಫೈನ್ಡ್ ಫ್ಲೋರ್. ಸೊ ಅಷ್ಟಕ್ಕೆ ನಾನು ಒಂದು 250, ಯಾಕಂದರೆ ಇವರಿಗೆ ಪಾವ್ ಬಂದು ಒಂದು 15 ಮೆಂಬರ್ಸಿಗೆ ಬೇಕಂದರೆ ನಾನು ಒಂದು 2-3 ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ, 20. ಸೊ 300 ml ಹಾಕೋತೀನಿ. ಅಯ್ಯಯ್ಯಯ್ಯ, ಯಾಕೆ ನಾನು ಅಷ್ಟು ಹಾಕೋದಿದೆ, ಇವಾಗ ಇದನ್ನು ಆದಮೇಲೆ ಮತ್ತೆ ಎಕ್ಸ್ಟ್ರಾ ಡಬಲ್ ಪಫ್ ಆಗುತ್ತೆ. ಸೊ ಅದರಿಂದ ನಾನು ಡೋನ 300 ಹಾಕೋತಾ ಇದ್ದೀನಿ. 300 ಗ್ರಾಮ್ ರಿಫೈನ್ಡ್ ಫ್ಲೋರ್ನ ಹಾಕೋತಾ ಇದ್ದೀನಿ, ಓಕೆನಾ? ಸೊ ನೋಡಿ 300 ಗ್ರಾಮ್ ಆ್ಯಕ್ಟಿವೇಟ್ ಆಗಿದೆ ಇವಾಗ. ಸೊ ಗೈಸ್,
ಇದಕ್ಕೆ ಮುಂಚೆ ರಿಫೈನ್ಡ್ ಫ್ಲೈರ್ ಮೈದಾ ಹಾಕಾದ್ಮೇಲೆ ಒಂಚೂರು ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೋತಾ ಇದ್ದೀನಿ. ನೀವು ಇದಕ್ಕೆ ಮಿಲ್ಕ್ ಕೂಡ ಹಾಕೋಬೋದು. ವಾಮ್ ಮಿಲ್ಕ್ನ ಹಾಕ್ಕೊಂಡು ಶುಗರ್ ಹಾಕ್ಕೊಂಡು ಈಸ್ಟ್ನ ಹಾಕ್ಕೊಂಡು ಆ್ಯಕ್ಟಿವೇಟ್ ಮಾಡ್ಕೋಬೋದು. ನಾನು ವಾಟರ್ನ ಹಾಕಿ ಆ್ಯಕ್ಟಿವೇಟ್ ಮಾಡಿದ್ದೀನಿ. ಸೊ ಸಾಲ್ಟು ಮತ್ತು ಮೈದಾ ಮಿಕ್ಸ್ ಆಗಿದೆ. ಆ್ಯಕ್ಟಿವೇಟ್ ಆಗಿದೆ ನೋಡಿ. ಸೊ ಗೈಸ್ ಇಷ್ಟು ಸಾಫ್ಟ್ ಬರಬೇಕು ನೋಡಿ. ಹಿಂಗೆ ಪ್ರೆಸ್ ಮಾಡಿದ್ರೆ ಇಷ್ಟು ಸಾಫ್ಟ್ ಬರಬೇಕು ಡೋ. ಸೊ ಆಲ್ಮೋಸ್ಟ್ ಆಗಿದೆ. ಸೊ ಇವಾಗ ನಾನು ಹೆಂಗೆ ಮಾಡ್ತೀನಿ ಅಂದರೆ ಹೆಂಗೆ ಪ್ರೆಸ್ ಮಾಡಿ ಪ್ಲಸ್ ಒಂಚೂರು ಆಯಿಲ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಹೀಗೆ ಇಡ್ತಾಯಿದ್ದೀನಿ. ಇದು ಮತ್ತೆ ಪಫ್ ಆಗುತ್ತೆ. ಅದಕ್ಕೆ ಒಂಚೂರು ಆಲ್ರೆಡಿ ಆಯಿಲ್ ಹಾಕಿದ್ದೀನಲ್ಲ, ಸೊ ಹಿಂಗೆ ಹಿಂಗೆ ಮಾಡಿ ಬಿಡೋದಷ್ಟೆ. ಡೋ ಆಗಿದೆ. ಸೊ ಅದು ಪಫ್ ಆಗೋಕ್ಕೆ ಆ್ಯಕ್ಟಿವೇಟ್ ಆಗೋಕ್ಕೆ ಈಸ್ಟ್ ಆ್ಯಕ್ಟಿವೇಟ್ ಆಗೋಕ್ಕೆ ಆಲ್ಮೋಸ್ಟ್ ಒಂದು 20-30 ಮಿನಿಟ್ಸ್ ಬಾಜಿ ಮಾಡೋಣ. ಸೊ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಚಾಪ್ ಮಾಡ್ಕೊಂಡು ಇನ್ನೊಂದೆಲ್ಲ ಚಾಪ್ ಮಾಡಿ ನಾನೆಲ್ಲ ಇಂಗ್ರೀಡಿಯೆಂಟ್ಸ್ ಸೆಟ್ ಮಾಡಿ ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ನಾನೆಲ್ಲ ಸ್ವಲ್ಪ ಆನಿಯನ್ಸು, ಕ್ಯಾಪ್ಸಿಕಮ್, ಪೊಟ್ಯಾಟೋಸ್ ಎಲ್ಲ ಚಾಪ್ ಮಾಡಬೇಕು. ಸೊ ಚಾಪ್ ಮಾಡಿಕೊಂಡು ಹೆಂಗೆ ಅಂತ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಹೇಳ್ತೀನಿ. ಚಾಪ್ ಮಾಡ್ಕೊಂಡಾದ್ಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ನಾನು ಚಾಪ್ ಮಾಡುವಾಗ ಒಂದೊಂದೇ ಚಾಪ್ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಎಲ್ಲ ಚಾಪ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡ್ರೆ ನಿಮಗೂ ಗೊತ್ತಾಗುತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಅಂತ. ಓಕೆ ಎಸ್ ನೋಡಿ, ಇನ್ನೊಂದು ಚೂರು ಆಗಬೇಕು. ಇನ್ನೊಂದು ಸ್ವಲ್ಪ ಹೊತ್ತಾಗಲಿ. ಯಾವಾಗಲೂ ಇಷ್ಟಿತ್ತು, ಇನ್ನೊಂದು ಚೂರು ಆಗಲಿ, ಆಮೇಲೆ ನೋಡೋಣ. ಸೊ ಮೀನ್ ವೈಲ್ ನಾನು ಏನೇನೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಚಾಪ್ಡ್ ಆನಿಯನ್ಸು, ಚಾಪ್ ಟೊಮ್ಯಾಟೋಸ್. ನಮ್ಮಮ್ಮಿ ರೆಡಿಯಾಗಿ ನಿಂತಿರೋರು ಆಲ್ರೆಡಿ. ಅವ್ರಿಗೆ ಲೇಟ್ ಆಯ್ತಂತೆ. ಆಲ್ಮೋಸ್ಟ್ ಆಯಿತು ಗೈಸ್, ಇದು ಪ್ರೂವ್ ಆಗಿದೆ. ಇದು ಜಸ್ಟ್ ಓವನಲ್ಲಿ ಇಡೋದಷ್ಟೇ. ಓಕೆ, ನಾನು ಹೋಗಿರ್ತೀನಿ, ಹಾಂ ಪೋಟರ್ ಮಾಡ್ತೀನಿ. ಇನ್ನೇನು ಆಯ್ತು, ಇನ್ನು 15-20 ಮಿನಿಟ್ಸಲ್ಲಿ ಆಗುತ್ತೆ ಆಲ್ಮೋಸ್ಟ್. ಸೊ ಆನಿಯನು, ಟೊಮ್ಯಾಟೋಸು, ಕಾಲಿಫ್ಲವರ್, ಚಾಪ್ಡ್ ಕ್ಯಾಪ್ಸಿಕಮ್, ಚಾಪ್ಡ್ ಪೊಟ್ಯಾಟೋಸ್, ಆಲೂಗಡ್ಡೆ, ಗ್ರೀನ್ ಚಿಲ್ಲೀಸ್, ಕ್ಯಾರೆಟ್, ಕೊರಿಯಂಡರ್. ಇಷ್ಟೇ ನಾನು ವೆಜಿಟೇಬಲ್ಸ್ ಹಾಕ್ತಿರೋದು. ಇಷ್ಟೇ. ಪೀಸ್ ಹಾಕಬೇಕು ಗೈಸ್, ಬಟಾಣಿ ಹಾಕಬೇಕಾದೊಂದು. ಸೊ ಗೈಸ್ ಇವಾಗ ಬಟಾಣಿನ ನಾನು ಆಲ್ರೆಡಿ ಫ್ರೆಶ್ ಆಗಿ ತರಿಸಿದ್ದೆ ನಾನು. ಸೊ ಅದನ್ನೇ ಫ್ರೋಝನ್ ಬಟಾಣೀಸ್ನ ಇದೆ, ಪೀಸ್ನ, ಇದನ್ನು ಹಾಕಿ ಇಷ್ಟೇ ಇಂಗ್ರೀಡಿಯೆಂಟ್ಸು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ನಾನು ಸಪ್ರೇಟಾಗಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಏನೇನೆಲ್ಲ ಬಾಯ್ಲ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಮೇನು ಪೊಟ್ಯಾಟೋಸ್ ಮತ್ತು ಕ್ಯಾರೆಟು ಮತ್ತು ಬೀನ್ಸ್ನ ಬಾಯ್ಲ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕಾಲಿಫ್ಲವರು, ಇದೆಲ್ಲ ಬಾಯ್ಲ್ ಮಾಡಿ ಆಮೇಲೆ ಪಾತ್ರೆಲಿ ಹಾಕಿಬಿಟ್ಟು ಫ್ರೈ ಮಾಡೋದು, ಓಕೆನಾ? ಪೊಟ್ಯಾಟೋಸ್ನ ಹಾಕ್ತಾಯಿದ್ದೀನಿ ಫಸ್ಟು. ಕ್ಯಾರೆಟ್, ಬೀನ್ಸ್ ಅಲ್ಲ ಪೀಸ್, ಬಟಾಣಿ, ಕಾಲಿಫ್ಲವರ್, ಸ್ವಲ್ಪ ಸಾಲ್ಟ್. ಗೈಸ್ ನೋಡೋಣ ಆ್ಯಕ್ಟಿವೇಟು. ನೋಡಿ ಆ್ಯಕ್ಟಿವೇಟ್ ಆಗಿದೆ. ಹಿಂಗಿರೋದನ್ನ ಮತ್ತೆ ಇದರಲ್ಲಿ ಒಂದು 35 ಗ್ರಾಮ್ನ ಮೆಷರ್ ಮಾಡಿ ಇದರಲ್ಲಿ ಇಡೋಣ. ಈ ಟ್ರೇಯಲ್ಲಿ, ಬೇಕಿಂಗ್ ಟ್ರೇಯಲ್ಲಿ. ಸೊ ಈ ಬೇಕಿಂಗ್ ಟ್ರೇ ಇಡೋಣ ಗೈಸ್. ಇವಾಗ ಹಿಂಗಿದೆಯಲ್ಲ, ಸೊ ಇದಕ್ಕೆ ನಾವು ಫುಲ್ ಆಯಿಲ್ನ ಬ್ರಷ್ ಮಾಡಿ, ಇಲ್ಲ ಬಟರಲ್ಲೋ ಆಯಿಲೋ ಏನಾದರೂ ಬ್ರಷ್ ಮಾಡಿ ಚೆನ್ನಾಗಿ ಇದನ್ನು ಇಡೋಣ. ಓಕೆ ವೇಟ್. ಬಟರ್ನ ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಅಲ್ಲೆಲ್ಲ ಸೈಡಲ್ಲಿ ಗೈಸ್. 11-12 ಬರ್ತಿದೆ ಅಷ್ಟೇ ಪಾಸು. ಅಷ್ಟೇ ಮಾಡಿ ಕೊಟ್ಟು ಕಳ್ಸೋದು ಅಷ್ಟೇ. ನಾವಂತೂ ಟೇಸ್ಟ್ ಮಾಡೋಕ್ಕಲ್ಲ, ಬರೀ ನಮ್ಮ ಮಮ್ಮಿ ಅವ್ರ ಫ್ರೆಂಡ್ಸಿಗಷ್ಟೇ. ಹಿಂಗಿರುತ್ತಲ್ಲ, ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಪಾವ್ ನಾನು ಚಿಕ್ಕದು ಮಾಡ್ತಾಯಿದ್ದೀನಿ ನೋಡಿ. ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ, ಮತ್ತೆ ಡಬಲ್ ಆಗುತ್ತೆ.
ಸೊ ನೀಟಾಗಿ ಕೂರುತ್ತೆ. ಮೇ ಬಿ ಟ್ರೇ ಸ್ವಲ್ಪ ಚಿಕ್ಕದಾಗ್ಬಿಡುತ್ತೇನೋ ಅನಿಸ್ತಿದೆ, ಐ ಮೀನ್ ದೊಡ್ಡದಾಗುತ್ತೆ ಅನಿಸ್ತಿದೆ. ಗೈಸ್ ಇವಾಗ ಆಲ್ಮೋಸ್ಟ್ ಆಗಿದೆ ನೋಡಿ. ಈ ಥರ ಮಾಡಿ ಇಡ್ತಾಯಿದ್ದೀನಿ ನೋಡಿ. ಆಲ್ರೆಡಿ ಪಫ್ಫೇ ಆಗಿಬಿಟ್ಟಿದೆ, ಇದು ಪ್ರೂಫ್ ಆಗಿಬಿಟ್ಟಿದೆ ಆಲ್ರೆಡಿ ಇದು. ಗೈಸ್ ನೋಡಿ, ಇದು ಫಸ್ಟ್ ಹಿಂಗೆ ಬಂದಿದೆ, ಇದು ನೋಡಿ ಇದು ಹಿಂಗೆ ಬರಬೇಕು, ಪರ್ಫೆಕ್ಟಾಗಿ ಹಿಂಗೆ ಇರಬೇಕು ಶೇಪು ನೀಟಾಗಿ. ಗೈಸ್ ಇವಾಗ ಹಿಂಗೆ ಕ್ಲೋಸ್ ಮಾಡಿ ಒಂದು 10-15 ಮಿನಿಟ್ಸ್ ಬಿಡೋಣ ಆಯಿತಾ. ಸೊ ಆದಮೇಲೆ ಓವನಲ್ಲಿ ಇಡೋದು, ಆಮೇಲೆ ಅದ್ರ ಮೇಲೆ ಒಂಚೂರು ಬಟರ್ ಅಪ್ಲೈ ಮಾಡಿ ಆಮೇಲೆ ಇಡೋದು, ಓಕೆನಾ. ಇದು ಕುಕ್ ಆಗಿದೆ, ಐ ಮೀನ್ ಬಾಯ್ಲ್ ಆಗಿದೆ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ. ಸೊ ಗೈಸ್ ಇವಾಗ ಮೇನ್ ಪ್ರೊಸೀಜರ್ ಕುಕ್ಕಿಂಗ್, ಬಾಜಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಪ್ಯಾನ್ ಬಿಸಿ ಆಗಿದ ತಕ್ಷಣ ಆಯಿಲ್ ಹಾಕೋಣ. ಒಂದು 2-3 ಸ್ಪೂನ್ ಆಯಿಲ್. ಪ್ಲಸ್ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೋದು. ನಾನು ಚಾಪ್ ಮಾಡಿರೋದು ಮಿನ್ಸ್ ಜಿಂಜರ್ ಮತ್ತು ಗಾರ್ಲಿಕ್ನ ಹಾಕೋತಾ ಇದ್ದೀನಿ. ಸೊ ನಾನು ಏನಕ್ಕೆ ಇದನ್ನು ಹಾಕೋತಿದ್ದೀನಿ ಅಂದರೆ ಪೇಸ್ಟು ಹಾಕ್ಕೋಬೋದು, ಹೆಂಗೋ ನಾವೆಲ್ಲ ಸ್ಮ್ಯಾಶ್ ಮಾಡ್ತೀವಲ್ವ ಎಲ್ಲ ಬಾಯ್ಲ್ ಆದಮೇಲೆ. ಸೊ ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಮಿನ್ಸ್ ಆಗಲಿ. ಗ್ರೀನ್ ಚಿಲ್ಲೀಸ್ ಹಾಕ್ತಾಯಿದ್ದೀನಿ ಇವಾಗ, ಜಾಸ್ತಿ ಹಾಕೋಣ, ಸ್ವಲ್ಪ ಖಾರ ಇರಲಿ. ಆನಿಯನ್ಸ್ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಮಿನ್ಸ್ ಮಾಡಿ ಆನಿಯನ್ನ. ಮಿನ್ಸ್ ಅಂದರೆ ತುಂಬ ಫೈನ್ ಚಾಪ್ ಮಾಡಿ ಅಂತ ಆನಿಯನ್ಸ್. ಜಾಸ್ತಿ ಗೋಲ್ಡನ್ ಬ್ರೌನ್ ಆಗೋದು ಬೇಡ, ಮೀಡಿಯಮ್ ಟ್ರಾನ್ಸ್ಲೂಸನ್ ಆದರೆ ಸಾಕು. ಆನಿಯನ್ ಟ್ರಾನ್ಸ್ಲೂಸನ್ ಆದರೆ ನೆಕ್ಸ್ಟ್ ಟೊಮ್ಯಾಟೊ ಹಾಕೋದು. ಟ್ರಾನ್ಸ್ಲೂಸನ್ ಅಂದರೆ ನೆಕ್ಸ್ಟ್ ತುಂಬ ಬ್ರೌನಿಶು ಬೇಡ, ಲೈಟ್ ಪಿಂಕಿಶು ಬೇಡ, ಲೈಕ್ ಪೇಲ್ ಪಿಂಕ್ ಅಂತಾರಲ್ಲ ಆ ಥರ ಕಲರ್ ಆನಿಯನ್ ಟರ್ನ್ ಆಗೋವರೆಗೂ ಆ ಕಲರ್ ಟರ್ನ್ ಆಗಬೇಕು. ಸೊ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಆಗಿ ಆಮೇಲೆ ಟೊಮ್ಯಾಟೋಸ್ ಹಾಕೋದು. ಪೇಲ್ ಪಿಂಕ್ ಆಗಿದೆ. ಸೊ ಇವಾಗ ನಾನು ಟೊಮ್ಯಾಟೋಸ್ ಹಾಕ್ತಾಯಿದ್ದೀನಿ. ಒಂದು 1-2 ಟೊಮ್ಯಾಟೋಸ್ನ ಚಾಪ್ ಮಾಡಿ ಹಾಕೋದಿದ್ದೀನಿ. ಚೆನ್ನಾಗಿ ಟೊಮ್ಯಾಟೋಸ್ ಆಗಲಿ. ಚೂರು ಅರಿಶಿನ ಪೌಡರು, ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಕೊರಿಯಂಡರ್ ಸ್ವಲ್ಪ, ಇನ್ನೂ ನಾವು ಪಾವ್ ಭಾಜಿ ಮಸಾಲ ಹಾಕಿಲ್ಲ. ಎಲ್ಲ ವೆಜಿಟೇಬಲ್ಸ್ನ ಇನ್ನು ಹಾಕ್ತಾಯಿದ್ದೀವಿ. ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ, ಹಿಂಗೆ ಮಾಡಿದ್ರೇ ಹೋಗ್ತಿದೆ. ಇವಾಗ ಕ್ಯಾಪ್ಸಿಕಮ್ ಹಾಕೋಣ. ನಾನು ವೆಜಿಟೇಬಲ್ಸ್ ಯಾಕೆ ಕ್ಯಾಪ್ಸಿಕಮ್ ಲೇಟಾಗಿ ಹಾಕಿದೆ ಅಂದರೆ ಆಲ್ರೆಡಿ ಕ್ಯಾಪ್ಸಿಕಮ್ ಸ್ವಲ್ಪ ಬೇಗ ಕುಕ್ ಆಗಿಬಿಡುತ್ತೆ. ಸೊ ಎಲ್ಲ ವೆಜಿಟೇಬಲ್ಸ್ ಹಾಕ್ಮೇಲೆ ಕ್ಯಾಪ್ಸಿಕಮ್ ಆಗಿ ಅದ್ರ ಜೊತೆಗೆ ನೀಟಾಗಿ ಕುಕ್ ಆಗುತ್ತೆ ಅಂತ, ಅಬ್ಸರ್ವ್ ಆಗಿ ಕುಕ್ ಆಗುತ್ತೆ. ಸೊ ಅದರಿಂದ ನೋಡಿ ಇವಾಗ ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ. ನಿಮಗೆ ಪಾವ್ ಭಾಜಿ ಮಸಾಲ ಮನೇಲೇ ಹೆಂಗೆ ಮಾಡೋದು ಅಂತ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ನಾನು ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್, ಚೆನ್ನಾಗಿ ಕುಕ್ ಆಗಬೇಕು. ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಬಿಡಬೇಕು. ಆದಮೇಲೆ ಸ್ಮ್ಯಾಶ್ ಮಾಡೋಣ. ಸಾಲ್ಟ್ ಹಾಕಿಲ್ಲ ನಾನು, ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸೊ ಗೈಸ್ ಇವಾಗ ಪ್ರೂಫ್ ಆಗಿರುತ್ತೆ ನೋಡಿ ಹೆಂಗಾಗಿದೆ. ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ. ಜೋರಾಗಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ಸ್ವಲ್ಪ ಅಪ್ರೂವ್ ಆಗಿರುತ್ತಲ್ವ, ಸೊ ಕಷ್ಟ ಆಗಿಬಿಡುತ್ತೆ. ಹಾಕ್ತಿದ್ದೀವಿ ಅಂದರೆ ಅದು ಬ್ರೌನ್ ಕಲರ್ ಬರಬೇಕಲ್ಲ ಮೇಲೆ, ಸೊ ಅದಕ್ಕೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಗೈಸ್. ಚೆನ್ನಾಗಿ ಕುಕ್ ಆಗಿದೆ. ಹಿಂಗೆ ಇಡ್ತಾಯಿದ್ದೀನಿ, ಇಲ್ಲ ಹಿಂಗೆ ಇಡಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಿಂಗೆ ಇಡೋಣ. ಸೊ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ
ಏನಂತಾರೆ ಓವರ್ ಕುಕ್ ಆಗಬಾರ್ದು ಅಂದ್ಬಿಟ್ಟು ನಾನು ಸ್ವಲ್ಪ ಹಾಟ್ ವಾಟರ್ನ ಇಲ್ಲಿ ಸೆಂಟ್ರಲ್ಲಿ ಇಡ್ತಾಯಿದ್ದೀನಿ ಚಿಕ್ಕ ಬೌಲಲ್ಲಿ. ಸೊ ಗೈಸ್ ನಾನು ಇದನ್ನು ಕ್ಲೋಸ್ ಮಾಡಿ ಎಷ್ಟು ನಿಮಿಷ ಇಡ್ತೀನಿ ಅಂದರೆ 18 ಮಿನಿಟ್ಸ್ ಇಡ್ತೀನಿ ಆಯಿತಾ. 18 ಮಿನಿಟ್ಸ್ ಇಟ್ಟಿದ್ದೀನಿ. ಸೊ ಅಲ್ಲಿವರೆಗೂ ನೋಡೋಣ ಆಗಲಿ. ಡನ್. ಸೊ ಮೀನ್ ಮೇಲೆ ಇದು ಆಗುತ್ತೆ, ಮೀನಲ್ಲಿ ಅದು ಆಗುತ್ತೆ, ಆಲ್ಮೋಸ್ಟ್ ಡನ್. ಸೊ ಇವಾಗ ಪ್ಯಾಕ್ ಮಾಡಿ ಕಳ್ಸೋದಷ್ಟೇ. ನಿಮಗೆ ರೆಡ್ ಕಲರ್ ಬೇಕು ಅಂದರೆ ರೆಡ್ ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಕೊಳ್ಳಿ. ಸೊ ಅವಾಗ ನಿಮಗೆ ರೆಡ್ ಕಲರ್ ಬರುತ್ತೆ ಪಾವ್ ಭಾಜಿ. ಏನಾಗಿದೆ ನೋಡಿ. ಫುಲ್ ಸೀದೋಗಿರೋದೇನು ನೋಡಿ. ಯಪ್ಪ ಏನೀಗ ನಾನು ಇದೆಲ್ಲ ಸರಿ ಬಂದಿದೆ ನೋಡಿ, ಇನ್ನು ಮುಟ್ಟಿದ್ರೆ ಇದೆಲ್ಲ ಸರಿ ಬಂದಿದೆ, ಇದು ಮಾತ್ರ ಹಾಳಾಗ್ಬಿಟ್ಟಿದೆ. ಇಟ್ಸ್ ಓಕೆ, ಐ ವಿಲ್ ಟೇಕ್ ಔಟ್ ದಿಸ್. ಗೈಸ್ ಇದು ನೋಡಿ ಹಿಂಗೆಲ್ಲ ಆಗ್ತಿದೆ, ನೀಟಾಗಿ ಆಗ್ತಿದೆ ಇದೆಲ್ಲ. ಇನ್ನೊಂದ್ಸತಿ ಗೈಸ್ ಏನು ಸೀದೋಯ್ತೋ ಗೊತ್ತಿಲ್ಲ ನೋಡಿ. ಡೋ ಎಕ್ಸ್ಪೀರಿಯನ್ಸ್ ಇದು. ಒಂದು ಡೋ ಈ ಥರ ಗ್ಯಾಪ್ ಕೊಟ್ಟರೆ ಹಿಂಗೆ ಸೀದೋಗುತ್ತೆ ಅಂತ ಇವತ್ತು ಗೊತ್ತಾಯ್ತು ನನಗೆ. ಗೈಸ್ ಎಷ್ಟು ಗಟ್ಟಿ. ಬಂತು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಹೆವಿ ಸೀದೋಗಿದೆ. ಮೇಲೆ ಕ್ರಿಸ್ಪಿ ಚೆನ್ನಾಗಿ ಬಂದಿದೆ, ರಸ್ಕ್ ಆಗಿದೆ. ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಒಂಚೂರು ಬಟರ್ ಹಾಕೋಣ. ಇದಕ್ಕೆ ಬಟರ್ ಹಾಕೋಣ. ಸೊ ಪಾವ್ ರೆಡಿ ಆಗ್ತಿದೆ, ಬಾಜಿ ರೆಡಿ ಆಗಿದೆ. ಸೊ ಟೈಮ್ ಆಗಿಬಿಟ್ಟಿದೆ. ನಮ್ಮ ಮಮ್ಮಿ ಆಲ್ರೆಡಿ ಬೇಗ ಕೊಟ್ಟು ಕಳಿಸು ವೇಟ್ ಮಾಡ್ತಿದ್ದಾರೆ ಅಂತಿದ್ದಾರೆ. ಸೊ ಆಲ್ಮೋಸ್ಟ್ ಆಗಿದೆ. ಇವಾಗ ಪ್ಯಾಕ್ ಮಾಡಿ ಕಳ್ಸೋದು. ಇದ್ರ ಮೇಲೆ ಒಂಚೂರು ಕೊರಿಯಂಡರ್ ಹಾಕೋಣ. ಗೈಸ್ ಕಲರ್ ಬರಬೇಕು ಅಂದರೆ ನಿಮಗೆ ಪಾವ್ ಭಾಜಿ ರೆಡ್ ಕಲರ್ ಬರುತ್ತಲ್ಲ, ಸೊ ಅದಕ್ಕೆ ನೀವು ಕಲರ್ ಹಾಕೋಬೋದು. ನಾನೇನು ಕಲರ್ ಹಾಕಿಲ್ಲ ಅದಕ್ಕೆ. ಇಲ್ಲಾಂದರೆ ಇನ್ ಕೇಸ್ ರೆಡ್ ಚಿಲ್ಲೀಸ್ ಏನಂತ ಬ್ಯಾಡಿಗೆ ಮೆಣಸಿನ್ಕಾಯಿ ಆ ಥರ ಎಲ್ಲ ಹೇಳ್ತಾರೆ, ಅದನ್ನು ನೀವು ಪೇಸ್ಟ್ ಮಾಡಿ ಹಾಕೋಬೋದು ಕಲರ್ ಬರಬೇಕು ಅಂದರೆ. ಸೊ ನಾನು ಕಲರ್ ಬರಬೇಕು ಅಂತ ಏನು ಮಾಡಿಲ್ಲ. ಅದ್ಯಾವುದೋ ರೀಲರ್ ಮಾಡಲ್ವಾ, ಕಾಲು ಮುಗ್ದ್ಬಿಟ್ಟು ಹಿಂಗೆಲ್ಲ ಹೊಡಿ ಶಬಾಷ್ ಅಂದಂಗೆ ಸಕ್ಕತ್ತಾಗಿದೆ. ರೈಸ್ ಯಾಕೋ ಪಾವ್ ಏನಿಗೆ ಬರ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ನೋಡಿ, ಹಿಂಗಾಗಿದೆ. ಇದು ಟ್ರೇದ ಏನು ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಈ ಟ್ರೇ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಈ ಟ್ರೇ ಬಗ್ಗೆ ನಂಗೆ ಐಡಿಯಾ ಇರಲಿಲ್ಲ. ಇವಾಗೇ ತರಿಸಿ ಮಾಡಿದ್ದು. ನಿಮ್ಗೆ ಇದೇನಕ್ಕೆ ಹಿಂಗಾಗುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಟೋಟಲಿ ಪಾವ್ ವೆಂಟ್ ರಾಂಗ್. ಟು ಬಿ ಆನೆಸ್ಟ್ ನಾನು ಇದನ್ನು ಮಾಡಿದ್ದೆ ಪಾವು, ಬಟ್ ಯಾಕೆ ಇದರಲ್ಲಿ ಇಲ್ಲಿವರೆಗೂ ನೋಡಿ ಎಷ್ಟು ಚೆನ್ನಾಗಿ ಪ್ರೂವ್ ಆಗಿದೆ, ಇಷ್ಟೆಲ್ಲ ಚೆನ್ನಾಗಾಗಿದೆ. ಏನಕ್ಕೆ ಹಂಗಾಯಿತು ಅಂತ ನನಗೂ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ. ಹಿಂಗೆ ಹಾಕೊಂಡು ತಿಂತೀನಿ, ನೋಡೋಣ ಹೆಂಗೆ ಬರುತ್ತೆ. ನಿಜ ಇದು ನೋಡಿ ಒಳಗಡೆ ಕುಕ್ಕಾಗಿ ಐ ಡೋಂಟ್ ನೋ ವಾಟ್ ಹ್ಯಾಪನ್ ಅಂತ. ಏನು ಆಗ್ತಿದೆ ಅಂತಲೇ ಗೊತ್ತಿಲ್ಲ. ಮೇ ಬಿ ಐಡೆಂಟಿಫೈ ಮಾಡ್ಬೇಕು ಏನಕ್ಕೆ ಆಯಿತು ಅಂತ. ಸೊ ಈ ವ್ಲಾಗ್ ನೋಡಿರೋರಿಗೆ ಮಾಡೋಕ್ಕೆ ಹೋಗ್ಬಿಡಿ. ನಾನು ಮಾಡಿರೋ ಬಟ್ ಇಲ್ಲಿವರೆಗೂ ಪ್ರೊಸೀಜರ್ ಕರೆಕ್ಟ್ ಇದೆ. ಮೇ ಬಿ ಒ ಟಿ ಜಿದು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ, ಅವು ಪ್ರಾಪರಾಗಿ ಗೊತ್ತಾಗಿಲ್ಲ ಅನಿಸುತ್ತೆ. ಮೇ ಬಿ ಏನಾಯಿತು ಅಂತಾನೆ ನನಗೆ ಐಡಿಯಾನೇ ಸಿಗ್ತಿಲ್ಲ.
ಓಕೆ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಫೈನಲಿ ಇವಾಗ ಏನು ಮಾಡಬೇಕು ಅಂದರೆ ಅಫ್ಕೋರ್ಸ್ ಮೆಂಟ್ರಾಂಗ್ ಆನ್ಲೈನಿಂದ ತರಿಸಿ ಮಾಡ್ಕೊಳ್ಬೇಕು. ಏನಕ್ಕೆ ಹಂಗೆ ಕುಕ್ ಆಗಿಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ. ಏನೋ ಇಟ್ ಹ್ಯಾಪನ್ಸ್. ಹಿಂಗೆಲ್ಲ ಟ್ರೈ ಮಾಡುವಾಗ, ಫಸ್ಟ್ ಟೈಮ್ ಟ್ರೈ ಮಾಡುವಾಗ ಹಿಂಗೆಲ್ಲ ಆಗುತ್ತೆ. ಏನೋ ನನಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಆಮೇಲೆ ಅದಕ್ಕೆ ಕಮೆಂಟ್ ಹಾಕ್ಬೇಡಿ, ನಿಂಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ, ನಿಂಗೆ ಅದು ಮಾಡೋಕ್ಕೆ ಬರೋಲ್ಲ, ಹಂಗೆ ಹಿಂಗೆ ಅಂತ. ಹಾಗೆಲ್ಲ ಇಲ್ಲ, ಸಮ್ಟೈಮ್ಸ್ ಹ್ಯಾಪನ್ಸ್. ಏನಕ್ಕೆ ಅದು ಕುಕ್ ಆಗಿಲ್ಲ ಅಂತ ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ಇದ್ದರೆ ಹೇಳ್ತೀನಿ ನಿಮಗೆ. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೆಲ್ಲ ನಮ್ಮ ಮಮ್ಮಿಯಾಗ ಪ್ಯಾಕ್ ಮಾಡಿ ಕಳಿಸ್ಬೇಕು. ಆಲ್ರೆಡಿ ಇದನ್ನು ಬಾಜಿ ಪ್ಯಾಕ್ ಆಗಿದೆ. ಸೊ ಪಾವ್ ಬರ್ತಿದೆ, ಅದನ್ನು ಒಂಚೂರು ಫ್ರೈ ಮಾಡಿ ಕೊಟ್ಟು ಕಳ್ಸೋದು ಅಷ್ಟೇ. ಡನ್. ಬೈ. ಬೇಜಾರಾಗ್ತಿದೆ ಗ್ಯಾಸ್, ತುಂಬ ಬೇಜಾರಾಗ್ತಿದೆ. ಏನಕ್ಕೆ ಹಿಂಗಾಯ್ತು ಅಂತಲೇ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಪಾವ್ ಬಂದಿದೆ ಅಂದ್ಕೊಂಡೆ ನೋಡಿ. ಇಲ್ಲಿ ಮೇಲೆ ಗಟ್ಟಿಯಾಗಿದೆ, ಏನಕ್ಕೆ ಅಂತ ತಿಳ್ಕೊತೀನಿ. ಯಾರಾದರೂ ಬೇಕರ್ಸ್ ಇದ್ದರೆ ಹೇಳಿ ಪ್ಲೀಸ್, ನಿಮ್ಗೆ ಯಾರಿಗೋದು ಗೊತ್ತಿದ್ದರೆ ಏನಕ್ಕೆ ಹಿಂಗಾಯ್ತು ಅಂತ ಕಮೆಂಟ್ ಮಾಡಿ, ನನಗಂತೂ ಗೊತ್ತಿಲ್ಲ. ಮೇ ಬಿ ನಾನು ಈ ಡೋ ಮಾಡಿ ಇದರಲ್ಲಿ ಇಟ್ಟಿದ್ನಲ್ಲ ಬೇಕ್ರಿ ಟ್ರೇಯಲ್ಲಿ, ಆ ಟ್ರೇಯಲ್ಲಿ ಇಟ್ಟಾಗ ಆಲ್ಮೋಸ್ಟ್ ನಾನು 1 hour ಮತ್ತೆ ಪ್ರೂವ್ ಆಗಿ ಬಿಡಬೇಕಾಗಿತ್ತು ಅನಿಸುತ್ತೆ. ಮೇ ಬಿ ನಾನು ಟೈಮ್ ಆಯಿತು ಅಂದ್ಬಿಟ್ಟು ಬೇಗ ಇಮಿಡಿಯೇಟಾಗಿ ಇಟ್ಬಿಟ್ಟೆ. ಲೈಕ್ ಸ್ವಲ್ಪ ಪಫ್ ಆಯಿತು ಅಂದಿದ ತಕ್ಷಣ ಹೋಗಿ OTGಲಿ ಇಟ್ಬಿಟ್ನಲ್ಲ. ಸೊ ಅದಕ್ಕೆ ಮೇ ಬಿ ಹಿಂಗೆ ಬಂತೇನೋ ಗೊತ್ತಿಲ್ಲ. ಬಟ್ ಪ್ರೊಸೀಜರೆಲ್ಲ ಕರೆಕ್ಟಾಗಿತ್ತು ಗೈಸ್. ನಾನು ವೇ ಎಲ್ಲ ಮಾಡಿದ್ದೀನಿ. ಮೇ ಬಿ ನನ್ನ ಪ್ರಕಾರ ಇದು ಸ್ವಲ್ಪ ಇನ್ನೂ ಫರ್ಮೆಂಟ್ ಆಗಬೇಕಾಗಿತ್ತು, ಆ್ಯಕ್ಟಿವೇಟ್ ಆಗಬೇಕಾಗಿತ್ತು. ಇದಿತ್ತಲ್ಲ, ಇದನ್ನು ಸ್ವಲ್ಪ ಪಫ್ ಆಗಬೇಕಾಗಿತ್ತು, ಆಗಿಲ್ವೇನೋ. ಅದಕ್ಕೆ ಮೇ ಬಿ ಹಿಂಗೆ ಬಂದಿದೆ. ಸೊ ನೀವೇನಾದರೂ ಮಾಡಿದ್ರೆ ಸ್ವಲ್ಪ ಪಫ್ ಆಗೋವರೆಗೂ, ಅಂದರೆ 1 hour 1.5 hourವರೆಗೂ ಬಿಡಿ. ಸೊ ಮೇ ಬಿ ಆವಾಗ ಚೆನ್ನಾಗಿ ಬರುತ್ತೆ.